ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಜನ ಆರೋಪಿಗಳಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 7 ಜನ ಆರೋಪಿಗಳ ಜಾಮೀನು ರದ್ದತಿ ಕೋರಿ ಅಲ್ಲಿಗೆ ಸುಬ್ಬಿ ಕೂಡ ಇನ್ಕ್ಲೂಡ್ ದರ್ಶನ್ ಮತ್ತು ಪವಿತ್ರ ಗೌಡ ಜಾಮೀನು ರದ್ದತಿಯ ಭಯ ಅವ್ರನ್ನ ಆವರಿಸಿಕೊಂಡ್ಬಿಟ್ಟಿದೆ ಅಂತೆ. ದರ್ಶನ್ ಬೇಲ್ ರದ್ದಾಗುತ್ತಾ ಅನ್ನೋದು ಪ್ರಶ್ನೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಬೇಲ್ ರದ್ದು ಮಾಡೋದಕ್ಕೆ ಕೊಟ್ಟಿರುವಂತಹ ಕಾರಣಗಳು ಏನು, ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಹೈಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಫುಲ್ ಜಾಲಿ ಮೂಡಲಿದ್ದಂತಹ 7 ಜನ ಆರೋಪಿಗಳಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾರಣ ರಾಜ್ಯ ಸರ್ಕಾರದ ಅನುಮತಿಯ ಮೇರೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಪೊಲೀಸರು. ಜಾಮೀನು ರದ್ದತಿ ಕೋರಿ 7 ಕಾರಣಗಳನ್ನ ಕೊಟ್ಟಿದ್ದಾರೆ. ಯಾಕಾಗಿ ಜಾಮೀನನ್ನ ರದ್ದು ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ 7 ಕಾರಣಗಳನ್ನ ಕೂಡ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿಗೆ ಇನ್ಮುಂದೆ ಆರಾಮಾಗಿರಬಹುದು ಅಂದುಕೊಂಡಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಆರೋಪಿಗಳು 17 ಆರೋಪಿಗಳಿಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ. ಬಟ್ ಅದರಲ್ಲಿ 7 ಜನ ಆರೋಪಿಗಳ ಜಾಮೀನು ರದ್ದಾಗಬೇಕು ಅಂತ ಪೊಲೀಸರು ಸುಪ್ರೀಂ ಕೋರ್ಟ್ ಮೇಲೆ ತಿರುಹತ್ತಿದ್ದಾರೆ. ಏನಾಗುತ್ತೆ ಸುಬ್ಬಿಯ ಭವಿಷ್ಯ? 7 ಕಾರಣಗಳನ್ನ ಸುಪ್ರೀಂ ಕೋರ್ಟ್ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ, ಯಾವ ರೀತಿ ಸುಬ್ಬಿಗೆ ಶಾಕ್ ಎದುರಾಗಬಹುದು? ಜಾಮೀನು ರದ್ದಾದ್ರೆ ಮತ್ತೊಮ್ಮೆ ಜೈಲು ಫಿಕ್ಸಾ? ಈ ಪ್ರಶ್ನೆ ಇದೆ. ಸಹಜವಾಗಿ ಆ ಆತಂಕ ಕೂಡ 7 ಜನ ಆರೋಪಿಗಳನ್ನ ಕಾಡ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರುವ ಪೊಲೀಸರು 7 ಜನ ಆರೋಪಿಗಳ ಜಾಮೀನು ರದ್ದಾಗೋದಕ್ಕೆ ಕೊಟ್ಟಿರುವಂತಹ ಕಾರಣಗಳು ಏನು, ಆ ಕಾರಣಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಟ್ಟು 7 ಕಾರಣಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರಂತೆ ಪೊಲೀಸರು. ಮೊದಲ ಕಾರಣ, ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿ, ಸಾಕ್ಷ್ಯ ನಾಶ ಮಾಡಬಹುದು, ಹೊರಗಡೆ ಇದ್ರೆ ಸಾಕ್ಷ್ಯಗಳ ಮೇಲೆ ಒತ್ತಡ ತರಬಹುದು, ಅವರ ಪ್ರಭಾವ ಬೀರಬಹುದು ಅನ್ನುವಂತಹ ಕಾರಣವನ್ನ ಪೊಲೀಸರು ಮುಂದಿಟ್ಟಿದ್ದಾರೆ. ಅದೇ ರೀತಿ 2ನೇ ಕಾರಣವನ್ನ ಕೂಡ ಗಮನಿಸ್ತಾ ಹೋಗೋಣ. ನ್ಯಾಯಾಲಯದಲ್ಲಿ ಇನ್ನೂ ಕೂಡ ವಿಚಾರಣೆ ಶುರುವಾಗಿಲ್ಲ. ಈ ಕಾರಣವನ್ನ ಕೂಡ ಪೊಲೀಸರು ಮುಂದಿಟ್ಟಿದ್ದಾರೆ. ಈಗಲೇ ಅವರು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬರಬಹುದು, ಒತ್ತಡ ಹಾಕಿ ಕೇಸ್ ಮುಚ್ಚಿ ಹಾಕುವ ಪ್ರಯತ್ನಗಳಾಗಬಹುದು. ಹಾಗಾಗಿ ಜಾಮೀನು ರದ್ದಾಗಬೇಕು ಅನ್ನುವಂತಹ ಕಾರಣವನ್ನ ಪೊಲೀಸರು ಕೊಟ್ಟಿದ್ದಾರೆ. 3ನೇ ಕಾರಣ, ಹೈಕೋರ್ಟ್ನ ಅಭಿಪ್ರಾಯ ಅವಸರದಿಂದ ಕೂಡಿದೆ ಅನ್ನುವಂತಹ ವಿಚಾರವನ್ನ ಕೂಡ ಪೊಲೀಸರು ಇಲ್ಲಿ ಕಾರಣವಾಗಿ ಕೊಟ್ಟಿದ್ದಾರಂತೆ. ಯಾವಾಗ ಹೈಕೋರ್ಟ್ ದರ್ಶನ್ ಅವರಿಗೆ ಅನಾರೋಗ್ಯ ಹಾಗೆ ಹೀಗೆ ಅಂತ ಕನ್ಸಿಡರ್ ಮಾಡಿ ರೆಗ್ಯುಲರ್ ಬೇಲ್ ಕೊಡ್ತೋ ಅದು ಅವಸರದಿಂದ ಕೂಡಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಹೈಕೋರ್ಟ್ನ ಅಭಿಪ್ರಾಯ ಅವಸರದಿಂದ ಕೂಡಿದೆ. ಅದೇ ರೀತಿ ಮತ್ತೊಂದು ಕಾರಣ, ರೇಣುಕಾಸ್ವಾಮಿಯನ್ನ ಬಲವಂತವಾಗಿ ಕರೆ ತಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳಿದೆ. ಅದನ್ನ ಕೂಡ ಪೊಲೀಸರು ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡ್ತಿದ್ದಾರೆ. ಅಂದ್ರೆ ಕಾರಣಗಳನ್ನ ಮುಂದಿಟ್ಟಿದ್ದಾರೆ, ಇದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂತ. ಅದೇ ರೀತಿ ಮತ್ತೊಂದು ಕಾರಣ, ಇದು IPC ಸೆಕ್ಷನ್ 364 ಅಡಿ ಅಪರಾಧವಾಗಿರುತ್ತೆ ಅನ್ನೋದನ್ನ ಪೊಲೀಸರು ಇಲ್ಲಿ ಕಾರಣವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಅವರ ಜಾಮೀನು ರದ್ದಾಗಬೇಕು ಅನ್ನುವಂತಹ ವಿಚಾರವನ್ನ ಮುಂದಿಡ್ತಿದ್ದಾರೆ. ಅದೇ ರೀತಿ ಮತ್ತೊಂದು ಕಾರಣ, ಲಭ್ಯ ಸಾಕ್ಷ್ಯ ದಾಖಲೆಗಳನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅನ್ನುವಂತಹ ವಿಚಾರವನ್ನ ಪೊಲೀಸರು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿರೋದಕ್ಕೆ, ಕೊಲೆ ಆಗಿರೋದಕ್ಕೆ, ಸಾಕ್ಷಿ ನಾಶ ಆಗಿರೋದಕ್ಕೆ ಎಲ್ಲದಕ್ಕೂ ಪೂರಕವಾಗಿ ಸಾಕ್ಷ್ಯಗಳಿದೆ. ಅದ್ಯಾವುದನ್ನು ಕೂಡ ಹೈಕೋರ್ಟ್ ಕನ್ಸಿಡರ್ ಮಾಡಿಲ್ಲ ಅಂತ ಪ್ರತ್ಯೇಕ ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ಹೈಕೋರ್ಟ್ ಪರಿಗಣಿಸಿಲ್ಲ ಅನ್ನುವಂತಹ ಪ್ರಮುಖ ಕಾರಣವನ್ನ ಕೂಡ ಪೊಲೀಸರು ಕೊಟ್ಟಿದ್ದಾರೆ. ಸೊ ಈ 7 ಕಾರಣಗಳನ್ನ ಕೂಡ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದ ಬಳಿಕ, ಅಂದ್ರೆ ಈ ಜಾಮೀನು ರದ್ದತಿ ಕೋರಿ ಏನು ಪೊಲೀಸರು ಅರ್ಜಿ ಸಲ್ಲಿಕೆ ಮಾಡಿದ್ದಾರಲ್ಲ, ಇದರ ವಾದ ಪ್ರತಿವಾದ ಪ್ರಾರಂಭ ಆಗಬೇಕು. ಅದಾದ ಬಳಿಕ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಈಗ ಮುಂದಿನ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಜನ ಆರೋಪಿಗಳಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 7 ಜನ ಆರೋಪಿಗಳ ಜಾಮೀನು ರದ್ದತಿ ಕೋರಿ ಅಲ್ಲಿಗೆ ಸುಬ್ಬಿ ಕೂಡ ಇನ್ಕ್ಲೂಡ್ ದರ್ಶನ್ ಮತ್ತು ಪವಿತ್ರ ಗೌಡ ಜಾಮೀನು ರದ್ದತಿಯ ಭಯ ಅವ್ರನ್ನ ಆವರಿಸಿಕೊಂಡ್ಬಿಟ್ಟಿದೆ ಅಂತೆ. ದರ್ಶನ್ ಬೇಲ್ ರದ್ದಾಗುತ್ತಾ ಅನ್ನೋದು ಪ್ರಶ್ನೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಬೇಲ್ ರದ್ದು ಮಾಡೋದಕ್ಕೆ ಕೊಟ್ಟಿರುವಂತಹ ಕಾರಣಗಳು ಏನು,
ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಫುಲ್ ಜಾಲಿ ಮೂಡಲಿದ್ದಂತಹ 7 ಜನ ಆರೋಪಿಗಳಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾರಣ ರಾಜ್ಯ ಸರ್ಕಾರದ ಅನುಮತಿಯ ಮೇರೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಪೊಲೀಸರು. ಜಾಮೀನು ರದ್ದತಿ ಕೋರಿ 7 ಕಾರಣಗಳನ್ನ ಕೊಟ್ಟಿದ್ದಾರೆ. ಯಾಕಾಗಿ ಜಾಮೀನನ್ನ ರದ್ದು ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ 7 ಕಾರಣಗಳನ್ನ ಕೂಡ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿಗೆ ಇನ್ಮುಂದೆ ಆರಾಮಾಗಿರಬಹುದು ಅಂದುಕೊಂಡಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಆರೋಪಿಗಳು 17 ಆರೋಪಿಗಳಿಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ. ಬಟ್ ಅದರಲ್ಲಿ 7 ಜನ ಆರೋಪಿಗಳ ಜಾಮೀನು ರದ್ದಾಗಬೇಕು ಅಂತ ಪೊಲೀಸರು ಸುಪ್ರೀಂ ಕೋರ್ಟ್ ಮೇಲೆ ತಿರುಹತ್ತಿದ್ದಾರೆ. ಏನಾಗುತ್ತೆ ಸುಬ್ಬಿಯ ಭವಿಷ್ಯ? 7 ಕಾರಣಗಳನ್ನ ಸುಪ್ರೀಂ ಕೋರ್ಟ್ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ, ಯಾವ ರೀತಿ ಸುಬ್ಬಿಗೆ ಶಾಕ್ ಎದುರಾಗಬಹುದು, ಜಾಮೀನು ರದ್ದಾದ್ರೆ ಮತ್ತೊಮ್ಮೆ ಜೈಲು ಫಿಕ್ಸಾ? ಈ ಪ್ರಶ್ನೆ ಇದೆ. ಸಹಜವಾಗಿ ಆ ಆತಂಕ ಕೂಡ 7 ಜನ ಆರೋಪಿಗಳನ್ನ ಕಾಡ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರುವ ಪೊಲೀಸರು 7 ಜನ ಆರೋಪಿಗಳ ಜಾಮೀನು ರದ್ದಾಗೋದಕ್ಕೆ ಕೊಟ್ಟಿರುವಂತಹ ಕಾರಣಗಳು ಏನು? ಆ ಕಾರಣಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಟ್ಟು 7 ಕಾರಣಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರಂತೆ ಪೊಲೀಸರು. ಮೊದಲ ಕಾರಣ, ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿ, ಸಾಕ್ಷ್ಯ ನಾಶ ಮಾಡಬಹುದು, ಹೊರಗಡೆ ಇದ್ರೆ ಸಾಕ್ಷ್ಯಗಳ ಮೇಲೆ ಒತ್ತಡ ತರಬಹುದು, ಅವರ ಪ್ರಭಾವ ಬೀರಬಹುದು ಅನ್ನುವಂತಹ ಕಾರಣವನ್ನ ಪೊಲೀಸರು ಮುಂದಿಟ್ಟಿದ್ದಾರೆ. ಅದೇ ರೀತಿ 2ನೇ ಕಾರಣವನ್ನ ಕೂಡ ಗಮನಿಸ್ತಾ ಹೋಗೋಣ. ನ್ಯಾಯಾಲಯದಲ್ಲಿ ಇನ್ನೂ ಕೂಡ ವಿಚಾರಣೆ ಶುರುವಾಗಿಲ್ಲ. ಈ ಕಾರಣವನ್ನ ಕೂಡ ಪೊಲೀಸರು ಮುಂದಿಟ್ಟಿದ್ದಾರೆ. ಈಗಲೇ ಅವರು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬರಬಹುದು, ಒತ್ತಡ ಹಾಕಿ ಕೇಸ್ ಮುಚ್ಚಿ ಹಾಕುವ ಪ್ರಯತ್ನಗಳಾಗಬಹುದು. ಹಾಗಾಗಿ ಜಾಮೀನು ರದ್ದಾಗಬೇಕು ಅನ್ನುವಂತಹ ಕಾರಣವನ್ನ ಪೊಲೀಸರು ಕೊಟ್ಟಿದ್ದಾರೆ. 3ನೇ ಕಾರಣ, ಹೈಕೋರ್ಟ್ನ ಅಭಿಪ್ರಾಯ ಅವಸರದಿಂದ ಕೂಡಿದೆ ಅನ್ನುವಂತಹ ವಿಚಾರವನ್ನ ಕೂಡ ಪೊಲೀಸರು ಇಲ್ಲಿ ಕಾರಣವಾಗಿ ಕೊಟ್ಟಿದ್ದಾರಂತೆ. ಯಾವಾಗ ಹೈಕೋರ್ಟ್ ದರ್ಶನ್ ಅವರಿಗೆ ಅನಾರೋಗ್ಯ ಹಾಗೆ ಹೀಗೆ ಅಂತ ಕನ್ಸಿಡರ್ ಮಾಡಿ ರೆಗ್ಯುಲರ್ ಬೇಲ್ ಕೊಡ್ತೋ ಅದು ಅವಸರದಿಂದ ಕೂಡಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಹೈಕೋರ್ಟ್ನ ಅಭಿಪ್ರಾಯ ಅವಸರದಿಂದ ಕೂಡಿದೆ. ಅದೇ ರೀತಿ ಮತ್ತೊಂದು ಕಾರಣ, ರೇಣುಕಾ ಸ್ವಾಮಿಯನ್ನ ಬಲವಂತವಾಗಿ ಕರೆ ತಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳಿದೆ. ಅದನ್ನ ಕೂಡ ಪೊಲೀಸರು ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡ್ತಿದ್ದಾರೆ. ಅಂದ್ರೆ ಕಾರಣಗಳನ್ನ ಮುಂದಿಟ್ಟಿದ್ದಾರೆ, ಇದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂತ. ಅದೇ ರೀತಿ ಮತ್ತೊಂದು ಕಾರಣ, ಇದು IPC ಸೆಕ್ಷನ್ 364 ಅಡಿ ಅಪರಾಧವಾಗಿರುತ್ತೆ ಅನ್ನೋದನ್ನ ಪೊಲೀಸರು ಇಲ್ಲಿ ಕಾರಣವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಅವರ ಜಾಮೀನು ರದ್ದಾಗಬೇಕು ಅನ್ನುವಂತಹ ವಿಚಾರವನ್ನ ಮುಂದಿಡ್ತಿದ್ದಾರೆ. ಅದೇ ರೀತಿ ಮತ್ತೊಂದು ಕಾರಣ, ಲಭ್ಯ ಸಾಕ್ಷ್ಯ ದಾಖಲೆಗಳನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅನ್ನುವಂತಹ ವಿಚಾರವನ್ನ ಪೊಲೀಸರು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗಿರೋದಕ್ಕೆ, ಕೊಲೆ ಆಗಿರೋದಕ್ಕೆ, ಸಾಕ್ಷಿ ನಾಶ ಆಗಿರೋದಕ್ಕೆ ಎಲ್ಲದಕ್ಕೂ ಪೂರಕವಾಗಿ ಸಾಕ್ಷ್ಯಗಳಿದೆ. ಅದ್ಯಾವುದನ್ನ ಕೂಡ ಹೈಕೋರ್ಟ್ ಕನ್ಸಿಡರ್ ಮಾಡಿಲ್ಲ ಅಂತ. ಪ್ರತ್ಯೇಕ ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ಹೈಕೋರ್ಟ್ ಪರಿಗಣಿಸಿಲ್ಲ ಅನ್ನುವಂತಹ ಪ್ರಮುಖ ಕಾರಣವನ್ನ ಕೂಡ ಪೊಲೀಸರು ಕೊಟ್ಟಿದ್ದಾರೆ. ಸೊ ಈ 7 ಕಾರಣಗಳನ್ನ ಕೂಡ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದ ಬಳಿಕ, ಅಂದ್ರೆ ಈ ಜಾಮೀನು ರದ್ದತಿ ಕೋರಿ ಏನು ಪೊಲೀಸರು ಅರ್ಜಿ ಸಲ್ಲಿಕೆ ಮಾಡಿದ್ದಾರಲ್ಲ, ಇದರ ವಾದ ಪ್ರತಿವಾದ ಪ್ರಾರಂಭ ಆಗಬೇಕು. ಅದಾದ ಬಳಿಕ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಈಗ ಮುಂದಿನ